ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ವೀಕ್ಷಕರೇ, ನಮ್ಮ ಇಂಡಸ್ಟ್ರಿಯ ಒನ್ ಆಫ್ ದಿ ಫೈನೆಸ್ಟ್ ಸಂಭಾಷಣೆಕಾರರು ಅಂತ ಹೇಳ್ಬೋದು ಮಾಸ್ತಿ ಸರ್ ಅವರು ಈಗ ಲ್ಯಾಂಡ್ ಲಾರ್ಡ್ ಸಿನಿಮಾದ ಮೂಲಕ ನಮ್ಮ ಮುಂದೆ ಬರ್ತಿದ್ದಾರೆ ಇದೇ ಜನವರಿ 23. ಸೊ ಬನ್ನಿ ಅವರೊಟ್ಟಿಗೆ ಒಂದಷ್ಟು ಮಾತುಕತೆ ಅಣ್ಣ. ಸರ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ಸೊ ಲ್ಯಾಂಡ್ ಲಾರ್ಡ್ ಮೂಲಕ ಬರ್ತಾ ಇದ್ದೀರಾ 23ನೇ ತಾರೀಕು, ಹೇಗೆ ಅನಿಸ್ತದೆ ಸರ್? ಮೊದಲನೇದಾಗಿ ಲ್ಯಾಂಡ್ ಲಾರ್ಡ್ ಅಂತ ಹೇಳಿದಾಗ ಒಂದು ಭಯ ಅಂತೂ ಪ್ರತಿ ಸಿನಿಮಾ ರಿಲೀಸ್ಗೂ ಇರುತ್ತೆ. ಓಕೆ. ಬಟ್ ಲ್ಯಾಂಡ್ ಲಾರ್ಡ್ ಏನಂದ್ರೆ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಘನವಾಗಿದೆ, ಮತ್ತೆ ವಿಷಯ ಗಂಭೀರವಾಗಿರೋ ವಿಷಯನ ನಾವು ಎಷ್ಟು ಎಂಟರ್ಟೈನ್ಮೆಂಟ್ ಮೂಲಕ ಹೇಳ್ತೀವಿ ಜನಗಳಿಗೆ, ಆ ವಿಚಾರದಲ್ಲಿ ಸ್ವಲ್ಪ ಭಯ ಇದೆ. ಮತ್ತೆ ಜಡೇಶ್ ಅವ್ರ ಜೊತೆ ಕೆಲಸ ಮಾಡಿದಾಗ ಅವರು ಮಾಡೋ ನೆಲದ ಕಥೆಗಳು ಅದನ್ನು ಎಷ್ಟು ಜನಗಳಿಗೆ ಎಂಟರ್ಟೈನ್ಮೆಂಟ್ ಮೂಲಕ ಕೊಡ್ತಾರೆ. ಈಗಾಗಲೇ 2 ಹಾಡು ತುಂಬಾ ಸದ್ದು ಮಾಡ್ತಾ ಇದೆ. ಸೊ ಅದ್ರ ಪ್ರಕಾರ ನಮ್ಗೆ ಯಾವಾಗ್ಲೂ ಅಜನೀಶ್ ಲೋಕನಾಥ್ ಸರ್ ಆಗ್ಲಿ, ಚರಣ್ ರಾಜ್ ಸರ್ ಆಗಿರ್ಲಿ, ಅವ್ರದ್ದು ಫಸ್ಟ್ ಇನ್ವಿಟೇಷನ್ ನಮ್ಗೆ ಅವ್ರ ಮೂಲಕ ಕೊಟ್ಬಿಡ್ತಾರೆ. ಸೊ ಆಮೇಲೆ ನಾವು ಸಿನಿಮಾ ಮಾಡ್ಕೊಂಡು ಜನಗಳ ಮುಂದೆ ಹೋಗೋದು. ಆಮೇಲೆ ಸರ್, ಈ ಸಿನಿಮಾದಲ್ಲಿ ಆಕ್ಚುಲಿ ಡೈಲಾಗ್ ಏನೋ ಕಡಿಮೆ, ಅರ್ಥ ಜಾಸ್ತಿ ಇದೆ, ತುಂಬಾ ಅರ್ಥ ಇದೆ. ಇದು ನಿಮ್ಮ ಕಾನ್ಶಿಯಸ್ ಚಾಯ್ಸಾ ಏನು ಅಂತ? ಡೈಲಾಗ್ ಅಂತ ಬಂದಾಗ ಒಂದು ಸ್ವಲ್ಪ ನಾವು ಇತಿಮಿತಿಗಳು ಅದನ್ನ ಗಮನದಲ್ಲಿ ಇಟ್ಕೊಂಡು, ಮತ್ತೆ ಯಾವಾಗಲೂ ಪಾತ್ರಗಳಿಗೆ ಬರಿತೀವಿ. ನಾವು ಯಾವ ಸ್ಟಾರ್ ಮಾಡಿದ್ದಾರೆ ಅನ್ನೋದನ್ನ ಅಲ್ಲದೆ, ಯಾಕೆಂದ್ರೆ ಅದು ಇಮೇಜ್ ಬರುತ್ತೆ, ಅವ್ರದ್ದೊಂದು ಸ್ಟಾರ್ಡಮ್ ಬರುತ್ತೆ, ಅದು ಯಾವುದು ಇಲ್ದಂಗೆ ಪಾತ್ರಗಳಿಗೆ ಜಾಸ್ತಿ ಒತ್ತು ಕೊಟ್ಟು, ಈಗ ಇದರಲ್ಲಿ ದಣಿಗಳ ಪಾತ್ರ ಮಾಡಿರೋದು ನಮ್ಮ ರಾಜ್ ಬಿ ಶೆಟ್ಟಿ, ಆಮೇಲೆ ರಾಚಯ್ಯ ಅನ್ನೋ ಪಾತ್ರ ಮಾಡಿರೋದು ನಮ್ಮ ದುನಿಯಾ ವಿಜಯ್ ಅವರು. ಸೊ ಹಿಂಗೆ ಮಾಡಿದಾಗ ಆದಷ್ಟು ಕತೆ ಒಳಗಡೆ ಇರ್ತೀರಾ. ಓಕೆ. ಈಗ ಎಸ್ಪೆಷಲಿ ಈ ಸ್ಟಾರ್ಗಳಿಗೆ ನೀವು ಒಂದು ಸಂಭಾಷಣೆ ಬರೀಬೇಕಾದ್ರೆ ಪ್ರತಿಯೊಬ್ಬ ಸ್ಟಾರ್ಗಳಿಗೂ ಕೂಡ ಅವ್ರದೇ ಆದಂಥ ಒಂದು ಸ್ಟೈಲ್ ಇರುತ್ತೆ, ಅವರು ಅಂದರೆ ಡೆಲಿವರ್ ಮಾಡೋದ್ರಲ್ಲಿ. ಸೊ ನಿಮಗೆ ದುನಿಯಾ ವಿಜಯ್ ಸರ್ ಹಾಗೆಯೇ ರಾಜ್ ಬಿ ಶೆಟ್ಟಿ ಇವ್ರಿಗೆ ಮಾಡಿದಾಗ ಎಷ್ಟು ಚಾಲೆಂಜಸ್ಗಳಿತ್ತು ಅಂತ? ಈ ಇಡೀ ಕಥೆನೇ ಚಾಲೆಂಜಿಂಗ್ ಆಗಿದೆ ಮೇಡಮ್. ಮತ್ತು ನಾನು ಹೇಳ್ದಂಗೆ ತುಂಬ ಘನವಾದ ಕತೆ, ಆ ವಿಷಯ ಇರೋ ಅಂಥದ್ದು. ಮನರಂಜನೆಗೂ ಮೀರಿದ್ದೇನೋ ಕೊಡಬೇಕು ಆಡಿಯನ್ಸ್ಗೆ ಅನ್ನೋದು ಜಡೇಶ್ ಅವ್ರ ಬರವಣಿಗೆಯಲ್ಲಿರುತ್ತೆ. ಮತ್ತು ನಾನು ಒಬ್ಬನೇ ಬರೆಯೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಶ್ರೀಕಾಂತ್ ಅಂತ ಕೋ-ರೈಟ್ರು, ಮತ್ತು ಅದನ್ನು ಅಷ್ಟು ಮಾತನ್ನ ಕೋಲಾರ ಭಾಷೆಗೆ ಮಾಡಿರೋ ಮಂಜು ಅವರು ನನ್ನ ಜೊತೆ ಇದ್ದಾರೆ. ಸೊ ಎಲ್ಲ ಸೇರಿ ಒಂದೊಳ್ಳೆ ಪ್ರಯತ್ನ. ಬರವಣಿಗೆ ವಿಚಾರದಲ್ಲಿ ವಿರುದ್ಧ ದಿಕ್ಕುಗಳಿದ್ದಾವೆ. ಅಂದರೆ ರಾಜ್ ಬಿ ಶೆಟ್ಟರು ಮತ್ತು ವಿಜಯ್ ಅವರು, ಮತ್ತು ವಿಜಯ್ ಅವ್ರ ಮಗಳ ಪಾತ್ರದಲ್ಲೇ ನಟಿಸಿರುವಂಥದ್ದು. ಮತ್ತು ತುಂಬ ಜನ ಆರ್ಟಿಸ್ಟ್ಗಳು, ಮತ್ತು ಯಾವ ಪಾತ್ರನೂ ಕಡಿಮೆ, ಯಾವ ಪಾತ್ರ ದೊಡ್ಡದು ಆಗ್ತದಿಲ್ಲ. ಸೊ ನಿಮಗೆ ನಾಳೆ ದಿನ 23ನೇ ತಾರೀಕು ಸಿನಿಮಾ ರಿಲೀಸ್ ಆದಾಗ ನಿಮಗೆ ನೀವು ಆ ಹಳ್ಳಿಯಲ್ಲಿ ಇದ್ದೀರಾ ಅನ್ನೋ ಭಾವನೆ ಅಂತೂ ಉಂಟಾಗುತ್ತೆ, ಬಂದೇ ಬರುತ್ತೆ. ಈಗ ನಮಗೆ ಲ್ಯಾಂಡ್ ಲಾರ್ಡ್ ಇದು ನಮಗೆ ಟೈಟಲ್ ಕೇಳಿದ ತಕ್ಷಣ ಒಬ್ಬ ವ್ಯಕ್ತಿಯ ಕಥೆನಾ ಅಥವಾ ನಮ್ಮ ಸಮಾಜದ ಸಮಸ್ಯೆಗಳ ಪ್ರತಿಬಿಂಬನ ಅಂತ ಏನು ಹೇಳ್ತೀರಾ? ಇದು ಒಬ್ಬ ವ್ಯಕ್ತಿಯ ಕಥೆ ಅಲ್ಲ, ಅಂದರೆ ಒಂದು ಸಮೂಹ, ಒಂದು ಇದಂತೂ ಇದೆ, ಇದಾಗುತ್ತೆ, ಈ ಥರ ಆಗಬೇಕು ಅನ್ನೋ ಒಂದು ಪ್ರಶ್ನೆ ಆಡಿಯನ್ಸಲ್ಲಿ ಅವ್ರೇ ಹಾಕ್ಕೊಂತಾರೆ. ಮತ್ತು ಸಿನಿಮಾ ನೋಡಿ ಈಚೆಗೆ ಬಂದಾಗ ಚರ್ಚೆಗಳಂತೂ ಆಗುತ್ತೆ, ಅದು ಇದೆ. ಏಕೆಂದರೆ ಒಬ್ಬ ಬರಹಗಾರನಾಗಿ ನಾನು ಬರೆಯೋವಾಗಲೇ ಇದಿಷ್ಟು ವಿಶೇಷವಾಗಿದೆ, ಇದಿಷ್ಟು ಸೆನ್ಸಿಟಿವ್ ಆಗಿದೆ, ಸೂಕ್ಷ್ಮವಾದ ವಿಚಾರಗಳಿದ್ದಾವೆ, ಇದನ್ನು ನಾವು ಯಾವ ರೀತಿ ನಾವು ಆಡಿಯನ್ಸ್ಗೆ ಹೇಳಬೇಕು ಅನ್ನೋ ಒಂದು ಸವಾಲಂತೂ ಇಡೀ ಸಿನಿಮಾದಲ್ಲಿತ್ತು. ಓಕೆ, ವಂಡರ್ಫುಲ್. ಅಂದರೆ ನಮಗೆ ಈ ಸಿನಿಮಾ ನೋಡಿ ಬಂದಾಗ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಅಂತ ಹೇಳ್ತಿದ್ದೀರಾ? 100%. ನಿಮಗೆ ಪ್ರಶ್ನೆ ಮೂಡುತ್ತೆ. ಮತ್ತೆ ಒಂದು ಒಳ್ಳೆ ವಿಚಾರದ ಬಗ್ಗೆ ಸಿನಿಮಾ ಮಾಡಿದ್ದಾರೆ, ನಿಜಕ್ಕೂ ಹೆಮ್ಮೆ. ಮತ್ತೆ ನಾವು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದೀವಿ ಅಂದ್ರೆ ಜಡೇಶ್ ಅವ್ರು ಬರೆಯೋ ಕಥೆಗಳು ಮೂಲ ನೆಲದ್ದಾಗಿರುತ್ತೆ. ಅವರು ಯಾವಾಗಲೂ, ನಾನು ಎಲ್ಲ ವೇದಿಕೆಗಳಲ್ಲೂ ಹೇಳೋದೇನಂದ್ರೆ, ಒಬ್ಬ ವ್ಯಕ್ತಿ 18 ಅವರ್ ಮಲಗ್ತಾನೆ, 5 ಅವರ್ ಎದ್ದಿರ್ತಾನೆ ಅನ್ನೋ ಒಂದು ಮೂಲ ಕತೆ ಜೆಂಟಲ್ಮೆನ್. ಗುರು ಶಿಷ್ಯರು, ಖೋಖೋ ಅನ್ನೋ ಒಂದು ಗೇಮಿಂದ ನಾವೊಂದು ನೆಲನ ಪಡ್ಕೋತೀವಿ ಅನ್ನೋದು. ಕಾಟೇರ ಒಂದು ಜಾತಿ ಸಂಘರ್ಷ ಮತ್ತೆ ಅಮೆಂಡ್ಮೆಂಟ್ ಬಂದಿದ್ದು, ಉಳುವೋನೆ ಭೂಮಿ ಒಡೆಯ. ಈಗ
ಇದು ಕತೆಗಾರನಾಗಿ ತರುಣ್ ಸರ್ ಜೊತೆ ಕೆಲಸ ಮಾಡಿರೋದು, ತರುಣ್ ಸರ್ ಜೊತೆ ನಿರ್ದೇಶಕನಾಗಿ ಕೆಲಸ ಮಾಡಿರುವಂಥದ್ದು. ಯಾಕಂದ್ರೆ ಅವ್ರ ನಿರ್ಮಾಣದ ಸಿನಿಮಾ. ಹೌದು. ನನಗೆ ತರುಣ್ ಸಾರು ಜಡೇಶ್ ಅವರು ಮುಂದೆ ಕೂತಿದ್ದಾರೆ ಅಂದಾಗಲೇ ಒಂದು ಭಯ ಆಗುತ್ತೆ. ಇಲ್ಲ ಇವ್ರೇನೋ ಬೇರೆ ವಿಚಾರ ಹೇಳಕ್ ಹೋಗ್ತಿದ್ದಾರೆ, ಒಳ್ಳೆ ವಿಚಾರ ಹೇಳಕ್ ಹೋಗ್ತಿದ್ದಾರೆ ಅಂತ. ಸೊ ಆ ಥರದ ಅವ್ರ ಮೂಲ ಕತೆಗಳಲ್ಲೇ ನೆಲದ ಒಂದು ಮಣ್ಣಿನ ಸೊಗಡಿರುತ್ತೆ. ಇಂಪ್ರೊವೈಸೇಷನ್ಗೆ ಏನಾದರೂ ಅವಕಾಶ ಇರುತ್ತಾ ಹೇಗೆ ಅಂತ? ತುಂಬಾ ಇರುತ್ತೆ. ನನಗೆ ಅದೊಂದು ಮಾರ್ಜಿನ್ ಕೊಡ್ತಾರೆ. ಒಂದು ಪೇಪರಲ್ಲಿ ನೀವು ಬರೀರಿ ಅಂದಾಗ ಲೆಫ್ಟ್ ಅಲ್ಲಿ ಜಾಗ ನಮಗೆ ಕೊಡ್ತಾರೆ, ನೀವೇನ್ ಬೇಕಾದ್ರೂ ಸೇರಿಸಿ, ಬಟ್ ಈ ಮೀಟ್ರಲ್ಲಿ ಇರಲಿ ಅನ್ನೋದು ಇರುತ್ತೆ. ಅದೇ ಇದರಲ್ಲಿ ಸವಾಲು ಏನು ಅಂದ್ರೆ ಒಂದು ಒಳ್ಳೆ ವಿಚಾರನ ಹೇಳಕ್ ಹೋಗ್ತಿದೀವಿ, ಎಷ್ಟು ಜನಗಳಿಗೆ ಇಷ್ಟವಾಗಿ ಹೇಳ್ತೀವಿ. ಹೌದು, ಅದು ಯಾಕೆಂದ್ರೆ ಮೂಲ ಅವರೇ. ಅವ್ರು ಬೆನ್ನು ತಟ್ಟಿದ್ರೆ ನಾವು ಇನ್ನೊಂದಷ್ಟು ಕೆಲಸ ಮಾಡೋದಕ್ಕೆ ಸ್ಫೂರ್ತಿ. ಕರೆಕ್ಟ್. ನಮಗೆ ಈ ಪದ ಲ್ಯಾಂಡ್ ಲಾರ್ಡ್ ಅಂದಿದ ತಕ್ಷಣ ಒಂದು ಮಾಲೀಕ ಅನ್ನುವಂಥ ಒಂದು ನಮ್ಗೆ ಅರ್ಥ ಕೊಡುತ್ತೆ ಯೂಶಲಿ. ಸೊ ಇವಾಗ ನೀವು ಮೊದಲನೇ ಸರಿ ಲ್ಯಾಂಡ್ ಲಾರ್ಡ್ ಅನ್ನೋ ಪದಕ್ಕೆ ನೀವು ಮಾಸ್ತಿ ಸರಿ ಏನು ಅರ್ಥ ಕೊಟ್ರು ಅಂದ್ರೆ ಅದಕ್ಕೆ ಏನು ನೀವು ಅರ್ಥ ಕೊಟ್ರಿ ಅಂತ? ಅಂದ್ರೆ ಆ ವಿಷಯನೇ ಹಂಗಿದೆ. ಒಂದು ಇಂಚು ಭೂಮಿ ನಂದು ಅನ್ನೋನೇ ಲ್ಯಾಂಡ್ ಲಾರ್ಡ್. ಸಾವಿರಾರು ಎಕರೆ ಇರೋನ್ ಲ್ಯಾಂಡ್ ಲಾರ್ಡ್ ಅಲ್ಲ. ಮತ್ತೆ ಹಕ್ಕು, ಇದು ನಂದು. ನಾನು ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ಈ ಮಾತಿನ ಲಾರ್ಡ್. ಈಗ ನಾವು ಅಂದ್ರೆ ಒಂದು ವಾಕ್ ಸ್ವಾತಂತ್ರ್ಯ ಏನಿದೆ ಅದೇ ತರ ಎಲ್ಲ ಹಕ್ಕುಗಳಿಗೂ ನಾವು ಮೂಲಭೂತ ಹಕ್ಕುಗಳಿದೆಯಲ್ಲ, ಅದು ನಾವು ಅದಕ್ಕೆ ಒಡೆಯ. ಸೊ ಯಾರ ಮುಂದೇನು ತಲೆ ತಗ್ಸಂಗಿಲ್ಲ. ಒಳ್ಳೆ ವಿಚಾರದಲ್ಲಿ ನೀನು ತಪ್ಪು ಮಾಡಿದ್ಯಾ, ನೀನು ತಲೆ ಬಗ್ಗಿಸ್ಬೇಕು. ಸೊ ಅದನ್ನೇ ನಾವು ಡೈಲಾಗಲ್ಲೂ ತಂದಿದ್ದೀವಿ. ಈಗ ರೂಲರ್ ಅಂತ ಒಂದು ಮಾಡಿದ್ವಿ, ಸರ್ವೈವರ್ ಅಂತ ಒಂದು ಮಾಡಿದ್ವಿ. ಅವೆರಡರಲ್ಲೂ ಹೇಳೋದು ಇವ್ರು ಹೇಳೋದು, ನಾನು ಒಳ್ಳೆತನಕ್ಕೆ ಬೇಕಾದ್ರೆ ತಲೆ ಕೊಡ್ತೀನಿ, ಆದರೆ ಕೆಟ್ಟತನಕ್ಕೆ ತಲೆ ಬಗ್ಗಲ್ಲ ಅನ್ನೋ ಮಾತು ಬರುತ್ತೆ. ಈ ಕಡೆ ಎಲ್ಲ ಅದ್ರ ಪ್ರಕಾರ ಅದು ನಡ್ಕೊಂಡು ಹೋಗ್ತಾ ಇದ್ರೆ ನಿಂದೇನೋ ಕಾನೂನು ಪ್ರಕಾರ ಅನ್ನೋದು ಬರುತ್ತೆ. ಸೊ ಎದುರೆದುರ್ಗ ಈ ಥರದ್ದೊಂದು ಒನ್ ಆನ್ ಒನ್ ಸಂಭಾಷಣೆಗಳು ಅದಂತೂ ಇದೆ. ಮಾಸ್ತಿ ಸರ್ಗೆ ಪರ್ಸನಲ್ ಫೇವ್ರೇಟ್ ಯಾವ್ದು, ಸರ್ವೈವರಾ ಇಲ್ಲ ರೂಲರಾ ಅಂತ? ಇಬ್ರು ಹಂಗಿರ್ಬೇಕು. ಇಬ್ರು. ಈಗ ಬೌಲರ್ ಸ್ಟ್ರಾಂಗ್ ಆಗಿದ್ದಾಗ ಬ್ಯಾಟ್ಸ್ಮನ್ ಕೂಡ ಅಷ್ಟು ಚೆನ್ನಾಗಿ ಆಡ್ಬೇಕು. ಆಕ್ಚುಲಿ ಒಳ್ಳೆ ಬೌಲರ್ಗೆ ಬ್ಯಾಟ್ಸ್ಮನ್ ಚೆನ್ನಾಗಿ ಆಡ್ಬಿಟ್ರೆ ಆ ಕ್ರೆಡಿಟ್ ಇವ್ರಿಗೆ ಹೋಗುತ್ತೆ. ಕರೆಕ್ಟ್. ಹೌದು. ಮತ್ತೆ ಒಳ್ಳೆ ಬ್ಯಾಟ್ಸ್ಮನ್ಗೆ ತುಂಬಾ ಲೂಸ್ ಬಾಲ್ ಹಾಕಿ ಚಮಕಾಯಿಸ್ಬಿಟ್ಟು ಸ್ಪಿನ್ ಮಾಡಿ ಬೋಲ್ಡ್ ಮಾಡ್ಬಿಟ್ರೆ ಆ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಸೊ ಹಿಂಗೆ ಆ ಒಂದು ವೇರಿಯೇಷನ್ ಅಂತೂ ಇದೆ. ಮತ್ತೆ ಎಲ್ಲಾ ಪಾತ್ರಗಳು ಬರೀ ಇವ್ರಿಬ್ಬರದೇ ಅಲ್ವಾ, ರೂಲರು ಸರ್ವೈವರ್ ಅಲ್ಲದೆ ಇಡೀ ಇವರು ಆ ಪಾತ್ರಗಳ ಆಯ್ಕೆ ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಮತ್ತೆ ರಂಗ ಪ್ರತಿಭೆಗಳನ್ನ ತುಂಬಾ ಜನನ ಬಳಸ್ಕೊಂಡಿದ್ದಾರೆ. ಹೌದು, ಶರತ್ ಲೋಹಿತಾಶ್ವ ಸರ್ ಆಗಿರ್ಬೋದು, ಎಲ್ಲರೂ ಇದ್ದಾರೆ. ಆಮೇಲೆ ಇವಾಗ ದುನಿಯಾ ವಿಜಯ್ ಸರ್ ಅವ್ರಿಗೆ ಎಸ್ಪೆಷಲಿ ನೀವು ಡೈಲಾಗ್ ಬರೀಬೇಕಾದ್ರೆ ಅವ್ರ ಧ್ವನಿ ನಿಮ್ಮ ಮನಸ್ಸಿನಲ್ಲಿತ್ತ ಅಂತ? ನಾನು ಅವ್ರಿಗೆ ಮೊನ್ನೆನೋ ಒಂದು ಮೆಸೇಜ್ ಮಾಡಿದ್ದೆ ನ್ಯೂ ಇಯರ್ಗೆ. ನನಗೆ ಗೆಳೆಯ, ಗುರು, ಇನ್ಸ್ಪಿರೇಷನ್, ಡೈರೆಕ್ಟರು, ಫೇವ್ರೆಟ್ ಹೀರೋ ಎಲ್ಲಾನು ಹಾಕಿ ಕಳಿಸ್ತೀವಿ. ಯಾಕೆಂದ್ರೆ ನಟನಾಗಿ ಒಂದು ದುನಿಯಾ ಅನ್ನೋ ಒಂದು ಸಿನಿಮಾದಲ್ಲಿ ನಿಂತು ನಿರ್ದೇಶಕನಾಗಿ ಸಲಗ ಅನ್ನೋ ಒಂದು ಸಿನಿಮಾದಲ್ಲಿ ನಿಲ್ಲೋದು, ಸಿನಿಮಾ ನಿಲ್ಲಿಸೋದು, ಅದಕ್ಕೆ ಬೇರೆನೇ ಒಂದು ತಾಕತ್ತು. ಸೊ ನಮ್ಮಲ್ಲಿ ವಿರಳ. ನಾವು ತುಂಬ ಜನ ಇದ್ದಾರೆ, ಉಪ್ಪಿ ಸಾರಿಂದ ಹಿಡಿದು ತುಂಬ ಜನ ಹೀರೋಗಳು ನಿರ್ದೇಶಕರಾಗಿ ದುಡಿದಿದ್ದಾರೆ. ಅದ್ರ ಮಧ್ಯೆ ಇವ್ರೂ ಹೋಗಿ ಒಬ್ಬ ಸಣ್ಣ ಫೈಟರ್ ಆಗಿ ಬಂದವರು. ವಿಜಯ್ ಫೈಟರ್ ಆದರೆ ಸಾಕು, ಸಣ್ಣ ಪುಟ್ಟ ಪಾತ್ರಗಳು ಸಿಕ್ಕಿದ್ರೆ ಸಾಕು ಅನ್ನೋರು ಇವತ್ತು ಇಂಡಸ್ಟ್ರಿಯಲ್ಲಿ ಅವ್ರದ್ದೇ ಆದ ಒಂದು ಅಭಿಮಾನದ ವರ್ಗ ಕಟ್ಕೊಂಡು ಮತ್ತೆ ಸಿನಿಮಾಗೋಸ್ಕರ ದುಡಿಯೋ ಮನುಷ್ಯ. ಯಾವುದೇನೇ ಪಕ್ಕಕ್ಕೆ ಇಟ್ಟರು ಸಿನಿಮಾ ಅಂತ ಹೇಳಿದ ತಕ್ಷಣ ಈ ರೈತ ನೇಗಲು ಕಟ್ಟಿರೋ ಹಸು ಥರ ತಲೆ ಬಗ್ಗಿಸಿ ದುಡಿತಾರೆ. ಸೊ ಅಂಥವ್ರ ಜೊತೆ ನಾವುಗಳು ಕೆಲಸ ಮಾಡಿದಾಗ ನಮಗೂ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಸಿನಿಮಾ ಕೆಲಸ ಮಾಡಿದ ಅನುಭವ. ನೀವು ಹೆಂಗೆ ಸರ್, ನೀವು ಹಳ್ಳಿನಲ್ಲೆಲ್ಲ ಹುಟ್ಟಿ ಬೆಳೆದು ಎಲ್ಲ ಹೆಂಗಿತ್ತು ಅಂದ್ರೆ ನಿಮ್ಗೆ? ಸೊ ದಟ್ ಏನಾದ್ರು ಈಸಿ ಆಯ್ತಾ ಬರಿಬೇಕಾದ್ರೆ? ಅಂದ್ರೆ ಗ್ರಾಮೀಣ ಬದುಕಿದೆಯಲ್ಲ, ಅದು ಇವತ್ತು ಇಲ್ಲಿ ಕುತ್ಕೊಂಡು ಮೆಲುಕು ಹಾಕ್ಕೋತೀವಿ. ಆ ಒಂದು ಬೆವರು, ಅದೊಂದು ಹನಿ ಬೆವರು ನಾವು ಹಳ್ಳಿಗೆ ಹೋಗಿ ಸುರ್ಸೋಕ್ಕಾಗಲ್ಲ. ಯಾಕಂದರೆ ಇಲ್ಲಿನ ಒಂದು ಒತ್ತಡಗಳು, ಆದರೆ ಅದು ಅಮೂಲ್ಯ. ನಾವು ಏನು ಹಳ್ಳಿಯಲ್ಲಿ ಕಳೆದಿದ್ದೀವಿ ಬದುಕು, ಅದು ನಿಜಕ್ಕೂ ಅಮೂಲ್ಯ. ಮತ್ತು ಕಲಿಸುತ್ತೆ ಇದು. ನನ್ನ ಪ್ರಕಾರ ಹಳ್ಳಿ ಬದುಕು ಕಲಿಸಿರೋಂಥ ಪಾಠ ನಗರದ ಬದುಕು ಕಲಿಸೋದು.
ಸರ್. ನಗರದ ಬದುಕು ಕಲಿಸೋ ಪಾಠ ಇದೊಂಥರ ಶಿಕ್ಷಾರ್ಹ. ಹೌದು. ಅಂದ್ರೆ ಇದು ಮಾಡ್ಲಿಲ್ಲ ಅಂದ್ರೆ ಇದಾಗತ್ತೆ ಅಂತ. ಬಟ್ ಹಳ್ಳಿ ಬದುಕು ಹಂಗಲ್ಲ. ಅಲ್ಲಿ ಬಿತ್ತಿದ್ರೆ ನಿನಗೆ ಅನ್ನ ಅನ್ನೋದು ಬದುಕು ಕಲಿಸುತ್ತೆ. ಅದು ಅನ್ನಕ್ಕೆ ಬೆಲೆ ಕೊಡುತ್ತೆ ಹಳ್ಳಿ ಜೀವನ. ಬಟ್ ಇಲ್ಲಿ ಹಣಕ್ಕೆ ಬೆಲೆ ಕೊಡುತ್ತೆ ನಗರದ ಜೀವನ. ಹೌದು. ವಂಡರ್ಫುಲ್. ಮಾಸ್ತಿ ಸರ್ಗೆ ಪರ್ಸ್ನಲ್ ಫೇವ್ರೆಟ್ ಪೋರ್ಷನ್ ಯಾವುದು ಸಿನಿಮಾದಲ್ಲಿ ಡೈಲಾಗ್ ಬರೀಬೇಕಾದ್ರೆ? ಹಾಗೇನೆ ಚಾಲೆಂಜಿಂಗ್, ಮೋಸ್ಟ್ ಚಾಲೆಂಜಿಂಗ್ ಯಾವುದು ಅಂತ? ಸಖತ್ ಒಂದು ಅಂದರೆ ನಾನು ಇಡೀ ಸಿನಿಮಾ ಕೆರಿಯರ್ನಲ್ಲೇ ನನಗೆ ಇದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತಪ್ಪ ಅನ್ನೋ ಸನ್ನಿವೇಶ ಯಾವುದು? ಒಟ್ಟಾರೆ ಯಾವುದು ನಮ್ಮ ಲ್ಯಾಂಡ್ ಲಾರ್ಡ್ ಅನ್ನೋದು ಒಟ್ಟಾರೆ ಒಂದು ಅನ್ನದ ತಟ್ಟೆ. ಸೊ ನಿಮ್ಗೆ ಯಾವ ತುತ್ತು ಇಷ್ಟ ಆಗುತ್ತೆ ಅಂತ ಕೇಳೋಂಗಿದೆ. ಒಟ್ಟಾರೆ ಅಮ್ಮ ಮಾಡಿರೋ ಸಾರು, ಅಮ್ಮ ಮಾಡಿರೋ ಅಡಿಗೆ, ಅದರಲ್ಲಿ ಒಂದು ತುತ್ತು ಎಲ್ಲ ಇಡೀ ತಟ್ಟೆ ಊಟ ರುಚಿ ಕೊಡುತ್ತೆ. ವಂಡರ್ಫುಲ್. ಲ್ಯಾಂಡ್ ಲಾರ್ಡ್ ಡೈಲಾಗ್ಗಳು ಉತ್ತರ ಕೊಡಲ್ಲ, ಪ್ರಶ್ನೆ ಬಿಡುತ್ತೆ. ಯಾಕೆ? ನಿಜ. ಉತ್ತರಗಳು 23ನೇ ತಾರೀಕು ಮೇಲೆ ಸಿಗುತ್ತೆ. ಬಟ್ ನಿಮ್ಮ ಈಚೆ ಬಂದಂಥ ಪ್ರೇಕ್ಷಕ ಚರ್ಚೆಗಳಿಗೆ ಒಳಪಡಿಸ್ತಾನೆ ಈ ಸಿನಿಮಾ ಕಥಾವಸ್ತುನ. ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಪರ ವಿರೋಧದ ಚರ್ಚೆಗಳು ಮಾಡ್ತಾರೆ. ಆರೋಗ್ಯಕರ ಒಂದು ಚರ್ಚೆಗಳಂತೂ ಆಗುತ್ತೆ. ಮತ್ತು ಒಟ್ಟಾರೆ ಒಂದು ಚಿತ್ರ ತೆರೆ ಮೇಲೆ ಬಂದಾಗ ಈಚೆ ಬರೋ ಪ್ರೇಕ್ಷಕ ಚರ್ಚೆಗಳಿಗೆ ಒಳಪಡಿಸ್ಬೇಕು. ಆ ಕಥಾವಸ್ತುನ ಒಳಪಡಿಸಿದಾಗ ನಿಜಕ್ಕೂ ಆ ಸಿನಿಮಾದಲ್ಲಿ, ಆ ಚಿತ್ರದಲ್ಲಿ ಏನೋ ಒಂದು ಇದೆ ಅನ್ನೋದು ಭಾಸವಾಗುತ್ತೆ. ಡೆಫಿನೆಟ್ಲಿ ಸರ್. ಸರ್, ಆಮೇಲೆ ದುನಿಯಾ ವಿಜಯ್ ಅವರ ಇಂಟೆನ್ಸಿಟಿ ಡೈಲಾಗ್ಗೆ ನೀವು ಹೇಗೆ ಮ್ಯಾಚ್ ಮಾಡಿದ್ರಿ ಅಂತ? ನಮಗೆ, ನಾವು ಬರಹಗಾರರಾಗಿ ನಮಗೆ ಆ ಒಂದು ಪಾತ್ರವರ್ಗಗಳು ಸಿಕ್ಬಿಟ್ಟಾಗ, ಅದಕ್ಕೆ ಈಗ ರಾಜ್ ಬಿ ಶೆಟ್ಟರ್ ಥರದ ನಟರು, ನಾವು ಅವ್ರ ಸಿನಿಮಾಗಳನ್ನ ನೋಡಿದಾಗ ಒಂದು ವರ್ಸಟ್ಯಾಲಿಟಿ ಇರುತ್ತೆ. ವಾವ್, ಯಾವ ಪಾತ್ರ ಕೊಟ್ಟರು ಮಾಡ್ತಾನಲ್ಲ ಬಾಸ್ ಇವರು ಅಂತ. ವಿಜಯ್ ಅವರು ಅದಕ್ಕೆ ಪರವಾಗಿ ಇರ್ತಾರೆ. ಅಂದರೆ ಅವ್ರಿಗೂ ಅಷ್ಟೇ. ಈ ಕಡೆ ಶಂಕರ್ IPS ಅನ್ನೋ ಪಾತ್ರದಲ್ಲಿ ಪೊಲೀಸ್ ಆಫೀಸರ್ ಆಗಿ ಬರ್ತಾರೆ. ಈ ಕಡೆ ಸಲಗ ಚಿತ್ರದಲ್ಲಿ ರೌಡಿಸಮ್, ಇದರಲ್ಲಿ ರೈತನಾಗಿ, ಕೂಲಿಯವರಾಗಿ. ಸೊ ನಿಮಗೆ ಈ ಥರದ ಪಾತ್ರಗಳು ಆಯ್ಕೆ, ಕ್ಯಾಸ್ಟಿಂಗ್ ಮಾಡಿರುವಂಥದ್ದು ಜಡೇಶ್ ಅವರು ಬರೆಯುವಾಗಲೇ ಈ ಪಾತ್ರ, ಇವರು ಆ ಆಲೋಚನೆನೇ ತುಂಬಾ ಚೆನ್ನಾಗಿದೆ. ವಿಜಯ್ ಅವ್ರ ವಿರುದ್ಧ ಇವ್ರನ್ನ ನಿಲ್ಸೋದು, ಮತ್ತೆ ಆ ಪಟಾಲಂ, ಅದೆಲ್ಲ ಚೆನ್ನಾಗಿರುತ್ತೆ. ಸರ್, ಈ ಸಿನಿಮಾದಲ್ಲಿ ರಿಯಲಿಸಮ್ ಕಾಪಾಡೋದು ನಿಮ್ಮ ಬಿಗ್ಗೆಸ್ಟ್ ಚಾಲೆಂಜ್ ಆಗಿತ್ತಾ? ಹೇಗೆ? ಹೌದು. ಯಾಕಂದ್ರೆ ಯಾವುದೂ ಸಿನಿಮ್ಯಾಟಿಕ್ ಡೈಲಾಗ್ಸ್ ವರ್ಕ್ ಆಗಲ್ಲ ಈ ಸಿನಿಮಾಗೆ. ಕೆಲವೊಂದು ಸಿನಿಮಾಗಳಿಗೆ ಬೇಕು, ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಟ್ಕೊಂಡು ಬರಿಬೇಕಾಗುತ್ತೆ. ಬಟ್ ಇದರಲ್ಲಿ ಅದು ಯಾವುದು ಇರಲ್ಲ. ಪಾತ್ರಕ್ಕೆ ಏನು ಬೇಕು, ಎಷ್ಟು ಬೇಕು, ಮತ್ತು ಸೂಕ್ಷ್ಮವಾದ ವಿಚಾರಗಳದ್ದು ಮಾತಿದೆ ಇದರಲ್ಲಿ. ತುಂಬ ಸೂಕ್ಷ್ಮ ವಿಚಾರಗಳದ್ದು ಪ್ರಸ್ತಾಪ ಆಗುತ್ತೆ ಪಾತ್ರಗಳು ಮಾತಾಡೋದ್ರಲ್ಲಿ. ಅದು ತುಂಬಾ ಚಾಲೆಂಜಿಂಗ್ ಆಗಿತ್ತು, ಸವಾಲು ಅಂತಲೇ ಹೇಳ್ಬೋದು. ಅದು ನಮಗೆ ಒಂದು ಜಡೇಶ್ ಅವ್ರ ಫೀಡ್ಬ್ಯಾಕ್ ಚೆನ್ನಾಗಿತ್ತು, ಮತ್ತು ಅವ್ರದ್ದು ಇನ್ಪುಟ್ಸ್ ಇದ್ದೇ ಇರೋದು. ಮತ್ತು ನನ್ನ ಕೋ-ರೈಟರು ಶ್ರೀಕಾಂತ್, ಮತ್ತು ಅದನ್ನು ತರ್ಜುಮೆ ಮಾಡಿರುವಂಥ ಮಂಜು ಅವರು ಬರೆದಿದ್ದಾರೆ. ಸೊ ಟೀಮ್ ವರ್ಕ್ ಅಂತಲೂ ಹೇಳ್ಬೋದು. ನಿಮ್ಮ ಪರ್ಸನಲ್ ಫೇವ್ರೆಟ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಯಾರು ಸರ್? ನನಗೆ ರಾಚಯ್ಯ ಚೆನ್ನಾಗಿ ಮಾಡಿದ್ದಾರೆ. ನೀವು ಈಗಾಗಲೇ 2 ಹಾಡುಗಳಲ್ಲಿ ನೋಡಿದ್ದೀವಿ. ಅಂದರೆ ಊಡ್ತಾರೆ. ಎಂಥ ನಟ ಅಂದರೆ, ಒಂದು ಗಿಡಕ್ಕೆ ನೀರು ಹಾಕಿದ್ರೆ ಆ ನೀರು ಎಷ್ಟು ಚೆನ್ನಾಗಿ ಹೇಳ್ಕೊತಾರೋ, ಸೊ ಅವರು ಆ ಪಾತ್ರಕ್ಕೆ ಹಿಂಗೆ ಹಾಕಿದಾಗ ಒಳಗಡೆ ಮಾಡ್ಕೋತಾರೆ, ಚಿಗುರ್ತಾರೆ. ಎರಡು ಏನಾದರೂ ಶೇಡ್ಸ್ ಇದೆಯಾ ಅಂತ ವಿಜಯ್ ಸರ್ದು? ಹೌದು, 2 ಶೇಡ್ ಇದೆ. ಪ್ರತಿ ಫ್ರೇಮಲ್ಲೂ ಅವರ ಪಾತ್ರ ಮಾತಾಡುತ್ತೆ. ಬರೀ ಮಾತುಗಳನ್ನ ಅಲ್ಲದೆ ಭಾವನೆಗಳನ್ನ ಮಾತಾಡೋದಿದೆ. ಅಂದ್ರೆ ಒಂದು ವಯಸ್ಸಾಗಿರೋ ಕ್ಯಾರೆಕ್ಟರ್ ಆ ಸುಸ್ತನ್ನ ಕೂಡ ನಟಿಸಿ ತೋರಿಸುವಂಥದ್ದು, ಅದ್ರದ್ದು ಸ್ವಾಭಾವಿಕವಾಗಿ ಬಂದಿದೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ನಿಮ್ಮ ಒಂದು ಫಿಲಂ ಕೆರಿಯರ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಪ್ರತಿ ಚಿತ್ರನೂ ನಾವು ಯಾವಾಗಲೂ ಪಾಯಿಂಟ್ ಮಾಡೇ ಬರೀತೀವಿ, ಅದು ಟರ್ನ್ ತಗೊಂಡಾಗ ಟರ್ನಿಂಗ್ ಪಾಯಿಂಟ್. ಓಕೆ, ನೀವು ಇದುವರೆ ತನಕ ಮಾಡಿರೋವಂಥ ಸಿನಿಮಾಗಳಲ್ಲಿ ನಿಮಗೆ ತುಂಬ ಆತ್ಮತೃಪ್ತಿ ಕೊಟ್ಟಂತಹ ಪ್ರಾಜೆಕ್ಟ್ ಯಾವುದು ಸರ್? ಆಲ್ಮೋಸ್ಟ್ ಜನಗಳು ಯಾವುದನ್ನ ಪ್ರೀತಿ ಕೊಟ್ಟಿದ್ದಾರೆ ಅದೆಲ್ಲ ಸಿನಿಮಾಗಳು ನಮಗೆ ಒಂದು ಎರಡು ಹೆಸರು ಎಲ್ಲ ನನ್ನ ಕೂಸುಗಳೇ ಅಂತ ಹೇಳ್ತೀರಾ? ಟಗರು ಆಗಿರ್ಲಿ, ಸಲಗ, ಭೀಮಾ, ಕಾಟೇರ, ಗುರು ಶಿಷ್ಯರು,
ಮೊನ್ನೆ OTT ಚೆನ್ನಾಗಾದಂಥ ಒಂದಿಸಿ ಬರೀ ಹೊಂದಿಸಿ ಬರೀ ಎಲ್ಲ ಸಿನಿಮಾಗಳು ಪ್ರೀತಿ ಸಿಕ್ಕಿರೋವಂಥದ್ದು. ಸಿಕ್ಕಿರುವಂಥದ್ದು. ನನಗೆ ಟಗರು ತುಂಬಾ, ಯಾಕೆಂದ್ರೆ ನನ್ನ ಸಂಭಾಷಣೆ ಒಂದು ದಿಕ್ಕು ತಗೊಂಡಿದ್ದು ಟಗರು ಸಿನಿಮಾ. ಟಗರು ಸಿನಿಮಾ. ಆಮೇಲೆ ಈ ಎಂಥ ಸಿನಿಮಾನೂ ಬರೀತಾರೆ ಇವರು ಅಂತ ಲೇಬಲ್ ಆಗಿದ್ದು ಕಾಟ್ಯಾರ ಸಿನಿಮಾ. ಆಮೇಲೆ ನನಗೆ ವಿಜಯ್ ಅವರ ಸಿನಿಮಾಗಳು ನ್ಯಾಚುರಾಲಿಟಿ, ತುಂಬಾ ಸ್ವಾಭಾವಿಕವಾಗಿ ಈ ಕ್ಯಾರೆಕ್ಟರ್ ಹಿಂಗೆ ಮಾತಾಡ್ತಾರೆ ಅನ್ನೋದು ನನಗೆ ಕಲಿಸಿದ್ದು ವಿಜಯ್ ಮತ್ತೆ ಸೂರ್ಯ ಅವರು. ಸೂಪರ್ ಸರ್. ಇವಾಗ ರ್ಯಾಪಿಡ್ ಫೈರ್ ಕ್ವಶನ್ನು, ನಾನು ಒಂದಷ್ಟು ಪ್ರಶ್ನೆಗಳು ಕೇಳ್ತೀನಿ, 1 ವರ್ಡ್ ಉತ್ತರ ಕೊಡಬೇಕು ಸರ್. ಇವಾಗ ಡೈಲಾಗ್ ಬರೆಯುವಾಗ ಫಸ್ಟ್ ಥಾಟ್ ಆಕ್ಟರಾ ಅಥವಾ ಸೀನಾ? ಸೀನ್. ಓಕೆ. ಒಂದು ಡೈಲಾಗ್ ಕಟ್ಟಾದಾಗ ನೋವು ಯಾರಿಗೆ ಜಾಸ್ತಿ? ಡೈಲಾಗ್ ಕಟ್ಟಾದಾಗ ಆಕ್ಚುಲಿ ಪಾತ್ರ ಮಾಡ್ತಾ ಇರೋರಿಗೆ ನೋವಾಗುತ್ತಾ? ಅಯ್ಯೋ ಒಳ್ಳೆ ಡೈಲಾಗ್ ನಾನು ಹೇಳಿಲ್ವಲ್ಲ ಅಂತ. ಆಮೇಲೆ ಸೈಲೆನ್ಸ್ ಬರ್ದಿದ್ದೀರಾ ಅನ್ನೋ ಫೀಲಿಂಗ್ ಬಂದಿದ್ಯಾ? ಸೈಲೆನ್ಸ್ ಬರ್ದಿದ್ದೀರಾ ಅನ್ನೋ ಫೀಲಿಂಗ್ ಬಂದಿದ್ಯಾ ನಿಮ್ಗೆ? ನಾನು ಅಂದ್ರೆ ಒಂದು ಸೈಲೆನ್ಸ್ ಇರುತ್ತೆ. ಯಾವಾಗ್ಲೂ ಮೌನಕ್ಕಿಂತ ದೊಡ್ಡ ಸಂಭಾಷಣೆ ಯಾವುದೂ ಇಲ್ಲ. ಅದು ಆಂಗಿಕ ಅಭಿನಯ. ಒಂದು ಪಾತ್ರ ತನ್ನ ಮೌನದಿಂದಲೇ ಒಂದು ಉತ್ತರ ಕೊಡುತ್ತೆ ಅಂದಾಗ ಅದು ನಿಜಕ್ಕೂ ತುಂಬಾ ಒಳ್ಳೆ ಸಂಭಾಷಣೆ. ವಂಡರ್ಫುಲ್. ದುನಿಯಾ ವಿಜಯ್ ಸರ್ಗೆ 1 ವರ್ಡ್ ಫೇವ್ರೇಟ್, 1 ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ? ಕಸರತ್ತನ್ನ ತುಂಬಾ ಇಷ್ಟಪಡ್ತಾರೆ. ಸೂಪರ್. ಮೋಸ್ಟ್ ರಿಟರ್ನ್ ಡೈಲಾಗ್ ಇನ್ ದಿಸ್ ಫಿಲ್ಮ್, ತುಂಬಾ ಅಂದ್ರೆ ಬಳಸಿರೋ ಡೈಲಾಗ್? ದಣಿ, ಸಣ್ಣ ದಣಿ. ಪಂಚ್ ಡೈಲಾಗ್ ಬೇಕಾ ಅಂತ ಯಾರಾದ್ರೂ ಕೇಳಿದ್ರಾ? ತುಂಬಾ ಜನ ಕೇಳ್ತಾರೆ. ಓಕೆ. ಆಮೇಲೆ ಸೆಟ್ನಲ್ಲಿ ರೈಟರು ಕಾಮ ಅಥವಾ ಟೆನ್ಸಾ? ಸೆಟ್ನಲ್ಲಿ ಕಾಮು ಅಲ್ಲ, ಟೆನ್ಸು ಅಲ್ಲ, ಕಾಮನ್ ಸೆನ್ಸ್. ಡೈಲಾಗ್ ಎಕ್ಸ್ಪ್ಲೈನ್ ಮಾಡಬೇಕಾದ ಸೀನ್ ಇದೆಯಾ? ತುಂಬಾ ಇದೆ. ತುಂಬಾ ಮೇಜರ್ ಸೀನ್ಗಳು ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಇನ್ವಾಲ್ವ್ಮೆಂಟ್ ತಗೋತೀವಿ ಆಕ್ಟರ್ಗಳದ್ದು. ಆ ಪಾತ್ರ ಹೆಂಗೆ, ಈಗ ಒಂದು 30 ದಿನ ಶೂಟ್ ಮಾಡಿರ್ತದೆ, ಇನ್ನು 50 ದಿನ ಇರ್ತದೆ. ಸೊ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲದೆ ಯಾವುದೂ ಆಗೋದಿಲ್ಲ. ಒಂದು ಡೈಲಾಗ್ ನೀವು ಪರ್ಸ್ನಲಿ ಇಷ್ಟಪಡುವಂಥದ್ದು ಈ ಸಿನಿಮಾದು ನಾನು ಹೇಳಿ ಸರ್, ನೀವು ಡೈಲಾಗು ಇವಾಗ. ಈ ಸಿನಿಮಾದು ಅದೇ ಮಳೆ ಬೆಳೆ ಇದ್ರ ಪ್ರಕಾರ ನಡೀತಾ ಇದೆ ಸರ್. ಹೇಳಿ ಸರ್ ಡೈಲಾಗ್. ತುಂಬಾ ಇದಾವೆ, ಒಂದು ಕ್ಯಾರೆಕ್ಟರ್ದು ಅಂತ ಅಲ್ಲ, ನನಗೆ ಇಷ್ಟ ಆಗಿರೋದು ವಿಜಯ್ ಅವ್ರದ್ದು ಡೈಲಾಗ್ ಹೇಳ್ಬೋದಾ? ಒಂದು ಬೆವರು ನೀರು ತಲೆ ಬಗ್ಗಲ್ಲ ಅನ್ನೋದು ಒಂದು ಡೈಲಾಗ್ ಇದೆ, ಅದು ತುಂಬಾ ಚೆನ್ನಾಗಿದೆ. ಅದೇ ಶೈಲಿ ಹೇಳಿ ಸರ್. ಲೇಟ್ ನೈಟ್ ರೀರೈಟ್ ಎಕ್ಸ್ಪೀರಿಯನ್ಸ್ ಇದೆಯಾ ಸರ್? ತುಂಬಾ ತುಂಬ ರಾತ್ರಿಗಳು ಬರವಣಿಗೆಯಲ್ಲಿ ತೊಡಗಿರುವಂಥದ್ದಿದೆ. ಏಕೆಂದರೆ ಶೂಟಿಂಗ್ಸ್ ಇರ್ತದೆ ಅಂತ ಸಮಯಗಳಲ್ಲಿ, ಮತ್ತೆ ಸ್ವಲ್ಪ ಸೈಲೆನ್ಸ್ ಇರುತ್ತೆ, ಆವಾಗ ಬರಿಬೇಕಾಗುತ್ತೆ. ಕರೆಕ್ಟ್. ಆಮೇಲೆ ಈ ಸಿನಿಮಾ ಲೌಡಾ ಕೊಯ್ಟಾ? ಕೆಲವೊಂದು ಕಡೆ ಕೊಯ್ಟು, ಕೆಲವೊಂದು ಕಡೆ ಲೌಡು. ಒಟ್ಟಾರೆ ಸಿನಿಮಾ ಮಾತಾಡುತ್ತೆ. ಓಕೆ. ಲಾಸ್ಟು, ರೈಟರ್ ಸ್ಯಾಟಿಸ್ಫ್ಯಾಕ್ಷನ್ ಮೂಮೆಂಟ್ ಯಾವಾಗ? ಒಬ್ಬ ಬರಹಗಾರರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮೂಮೆಂಟ್? ಪ್ರೇಕ್ಷಕ ದೇವರುಗಳು ಪ್ರೀತಿ ಆಶೀರ್ವಾದ ಕೊಟ್ಟಾಗ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಮೂಮೆಂಟ್. ಬರೀ ನನಗೆ ಅಂತಲ್ಲ, ಇಡೀ ತಂಡಕ್ಕೆ. ಮತ್ತೆ ಅವ್ರಿಗೆ ಅಮೂಲ್ಯವಾದ ಸಮಯ ನಮಗ್ ಕೊಡೋವಾಗ ನಾವು ಅವ್ರಿಗೆ ಏನ್ ಕೊಡ್ತೀವಿ ಅನ್ನೋದು. ಸೊ ಪರಸ್ಪರ ಕೊಟ್ಟು ತಗೊಳ್ಳೋ ಅಂತ ಸಂಸ್ಕೃತಿನೇ ಸಿನಿಮಾ. ವಂಡರ್ಫುಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಟ್ಟಿಗೆ ಮಾತಾಡಿದಂಗೆ ತುಂಬ ಖುಷಿ ಆಯಿತು. ಇನ್ನು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ರೈಟಿಂಗ್ಸ್ ಒಟ್ಟಿಗೆ ನಮ್ಮ ಮುಂದೆ ಬರ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಲ್ಯಾಂಡ್ ಒಳಗೆ ನಾವೆಲ್ಲರೂ ಕೂಡ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಮಾಸಿ ಸರ್ ಅವರ ಮಾತುಗಳು. ಸೊ ಲ್ಯಾಂಡ್ ಲಾರ್ಡ್ ಸಿನಿಮಾ ಇದೆ 23ಕ್ಕೆ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ.